ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಒಂದು ಒಳ್ಳೆಯ ನಾಣ್ಣುಡಿ. ಬ್ರೈನ್ ನೊಳಗೆ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ ಮನೋರೋಗ ಬರ್ತದೆ. ಸಮಾಜದಲ್ಲಿ ಇರೋ ಒತ್ತಡ, ಮನೆಯಲ್ಲಿರೋ ಒತ್ತಡ, ಇಬ್ಬರ ವ್ಯಕ್ತಿಗಳ ನಡುವೆ ಇರೋ ಒತ್ತಡದಿಂದನೂ ಮನೋರೋಗ ಬರ್ತದೆ. ಮನೋರೋಗಕ್ಕೆ ಮದ್ದು ಇದೆ, ಮನೋರೋಗಕ್ಕೆ ಮದ್ದಿಲ್ಲದ ಚಿಕಿತ್ಸೆನೂ ಇದೆ, ಅಂದ್ರೆ ಮಾತಿನ ಚಿಕಿತ್ಸೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಸಿ ರಾವ್ ಅಂತ. ನಾನು 1976ನೇ ಇಸ್ವಿನಲ್ಲಿ MBBS ಪದವಿಯನ್ನು ಮುಗಿಸಿ ನನ್ನ ಪ್ರಾಕ್ಟೀಸನ್ನು ಪ್ರಾರಂಭಿಸಿದೆ. ವೈದ್ಯಕೀಯ ವೃತ್ತಿಯಲ್ಲಿ 47 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಮೊದಲಿನಿಂದನೂ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯ ವ್ಯವಸ್ಥೆ ಬಗ್ಗೆ ಗಮನ ಕೊಡುತ್ತಾ ನನ್ನ ರೋಗಿಗಳನ್ನ ಈ 3 ಆಯಾಮದಲ್ಲಿ ನೋಡುತ್ತಾ ಚಿಕಿತ್ಸೆ ಮಾಡ್ತಾ ಬಂದಿದ್ದೀನಿ. ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಒಂದು ಒಳ್ಳೆಯ ನಾಣ್ಣುಡಿ. ಅದು ಭಾಳ ಜನರಿಗೂ ಗೊತ್ತಿದೆ, ಭಾಳ ಜನ ಅದನ್ನು ನಂಬ್ತಾರೆ. ಮನೋರೋಗ ವಿಷಯ ತಿಳ್ಕೊಂಡ್ರೆ ಅದರ ಅರ್ಥ ಗೊತ್ತಾಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 10% 10ರಿಂದ 15% ಜನರಿಗೆ ಮನೋರೋಗದ ಸಮಸ್ಯೆ ಇದೆ. ಸಾಮಾನ್ಯ ಮನೋರೋಗ, ಸಾಮಾನ್ಯ ಸಮಸ್ಯೆ ಜಾಸ್ತಿ ಇದ್ದರೆ ಕೇವಲ 1%ನಷ್ಟು ತೀವ್ರ ಥರದ ಮನೋರೋಗ ಜನರಲ್ಲಿದೆ. ಇವತ್ತು ಮನೋರೋಗಕ್ಕೆ ಕಾರಣ ಏನು, ಮುಖ್ಯವಾದ ಕಾರಣ ಏನು ಅಂತಂತಂದರೆ, ಬ್ರೈನ್ನೊಳಗೆ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ ಮನೋರೋಗ ಬರ್ತದೆ. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಸಮಾಜದಲ್ಲಿ ಇರೋ ಒತ್ತಡ, ಮನೆಯಲ್ಲಿರೋ ಒತ್ತಡ, ಇಬ್ಬರ ವ್ಯಕ್ತಿಗಳ ನಡುವೆ ಇರೋ ಒತ್ತಡದಿಂದನೂ ಮನೋರೋಗ ಬರ್ತದೆ. ಎಷ್ಟೋ ಸರಿ ಈ ಔಷಧಿಗಳನ್ನ ಬಳಸ್ತಾರೆ ಅಂತಂತಂದರೆ, ಔಷಧಿ ಅಂತಂತಂದರೆ ಈ ಅಫೀಮು ಆ ಥರದ್ದು, ಅದರಿಂದನೂ ಮನೋರೋಗ ಬರ್ತದೆ. ಅನೇಕ ನರರೋಗಗಳಿಂದ ಸಹಿತ ಮನೋರೋಗದ ಚಿಹ್ನೆಗಳು ಕಂಡುಬರ್ತವೆ. ಆವಾಗ ನರರೋಗದ ಚಿಕಿತ್ಸೆ ಮಾಡಬೇಕು, ಆವಾಗ ಮನೋರೋಗ ತಂತಾನೇ ಕಡಿಮೆ ಆಗುತ್ತೆ. ಅದಲ್ಲದೆ ಅನೇಕ ಎಂಡೋಕ್ರೈನ್ ಡಿಸೀಸಸ್ ಅಂತಿದೆ, ಅದರೊಳಗೂ ಮನೋರೋಗದ ಚಿಹ್ನೆಗಳು ಕಂಡುಬರ್ಬೋದು. ಮನೋರೋಗ ಸಾಮಾನ್ಯವಾಗಿ ಮನೋರೋಗಿಗಳೇ ಇರುತ್ತೆ ಅಂತ ಅನ್ನೋದನ್ನು ಒಂದು ತಪ್ಪು ನಂಬಿಕೆ. ಎಷ್ಟೋ ಸಾರಿ ಬೇರೆ ಕಾರಣಗಳಿಂದನೂ ಮನೋರೋಗ ಕಂಡುಬರ್ಬೋದು. ಅದಲ್ಲದೆ ಸ್ವಭಾವ ದೋಷ, ತಲೆಗೆ ಪೆಟ್ಟು ಬಿದ್ದಿರೋದು, ಹೀಗಾಗಿ ಹಲವಾರು ಕಾರಣಗಳನ್ನು ನಾವು ಕಂಡುಹಿಡಿಬಹುದು. ಮನೋರೋಗಕ್ಕೆ ಸಾಮಾನ್ಯವಾಗಿ ಔಷಧಿ ಚಿಕಿತ್ಸೆ ಕೊಡ್ತಾರೆ, ಮಾತಿನ ಚಿಕಿತ್ಸೆ ಕೊಡ್ತಾರೆ. ಅದಲ್ಲದೆ ಎಷ್ಟೋ ಸಾರಿ ಸಮಸ್ಯೆ ಜಾಸ್ತಿ ಇದ್ದರೆ ಆಪ್ರೇಷನ್ನು ಮಾಡಬೇಕಾಗಬಹುದು, ಭಾಳ ರೇರಾಗಿ. ಬಟ್ ಸಾಮಾನ್ಯವಾಗಿ ಔಷಧಿ ಚಿಕಿತ್ಸೆ, ಮಾತಿನ ಚಿಕಿತ್ಸೆಯಿಂದಲೇ ಸರಿಪಡಿಸ್ಬೋದು. ಆದ್ದರಿಂದ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಒಂದು ನಾಣ್ಣುಡಿ, ಅದು ತಪ್ಪದು. ಮನೋರೋಗಕ್ಕೆ ಮದ್ದೂ ಇದೆ, ಮನೋರೋಗಕ್ಕೆ ಮದ್ದಿಲ್ಲದ ಚಿಕಿತ್ಸೆನೂ ಇದೆ, ಅಂದರೆ ಮಾತಿನ ಚಿಕಿತ್ಸೆ. ದಿನಕ್ಕೆ ಈ ಮನೋರೋಗದ ಚಿಕಿತ್ಸೆಗಳು ಉತ್ತಮಗೊಳ್ತಾ ಇವೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಔಷಧಿಗಳು ಬರ್ಬೋದು. ಆದರೆ ಈಗಿನ ಮಟ್ಟದೊಳಗೆ ಮನೋರೋಗವನ್ನು ಹತೋಟಿ ಇಡೋದಕ್ಕೆ, ಮನೋರೋಗಿಗಳನ್ನ ಸರಿಪಡಿಸೋದಕ್ಕೆ ಸಾಕಷ್ಟು ಔಷಧಿಗಳಿವೆ. ಅದರಿಂದ ವ್ಯಕ್ತಿಯನ್ನು ಗುಣಪಡಿಸ್ಬೋದು. ಅದರಿಂದ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಒಂದು ನಾಣ್ಣುಡಿ, ಒಂದು ನಂಬಿಕೆ ಅಷ್ಟೆ. ಅದನ್ನು ಚೇಂಜ್ ಮಾಡ್ಕೋಬೇಕು. ಮನೋರೋಗ ಜನರಲ್ಲಿ ಕಂಡು ಬಂದರೆ ಸರಿಯಾದ ವೈದ್ಯರ ಹತ್ರ, ಅಂತಂತಂದರೆ ಮಾನಸಿಕ ರೋಗ ತಜ್ಞ, ಸೈಕ್ಯಾಟ್ರಿಸ್ಟ್ ಅಂತಾರೆ, ಅವ್ರ ಹತ್ರ ಹೋಗಬೇಕು, ಅಥವಾ ಮನೋರೋಗ ಆಸ್ಪತ್ರೆ ಚಿಕಿತ್ಸೆಗೆ ಹೋಗಬೇಕು. ಅದು ಸರಿಯಾದ ಸೂಕ್ತ ವಿಧಾನ.